ಹಾಂ, ಈ ಗಣಿತಗಳು ವಿಚಾರ ಶಕ್ತಿ ಅದ. ಇಂಥ ಗಣಿತಗಳನ್ನು ನೀವು ಮಾಡಿದ್ರಿ ಅಂತ ನಿಮ್ಗೆ ಎಂಥ ಗಣಿತ ಇದ್ದರೂ ನೀವು ಅನುಪಾತದಾಗ ಈಸಿಯಾಗಿ ಮಾಡ್ಬೋದು. ಮಾಡಿರಿ. ಈಗ ನಾಗಾಳ ಹಿಂದಿನ ಉದಾಹರಣೆಗಳನ್ನು ತಿಳಿಸಿ ಹೇಳಿನು. ಈಗ ನೀವು ಇದನ್ನು ಕಂಡು ಹಿಡೀರಿ, ಮಾಡಿರಿ. ಎಷ್ಟು ಮಂದಿ ಕರೆಕ್ಟ್ ಮಾಡಿರಿ ನೋಡೋಣ. ಪ್ರಯತ್ನ ಮಾಡಿರಿ. ನಾನು ಹೇಳಿದಂಗೆ ನೀವು ಮಾಡಿರಿ. ಎಷ್ಟು ಗಣಿತಗಳು ಸರಳ ಈಸಿಯಾಗಿ ತಿಳಿಸ್ತದೆ ನೋಡ್ರಿ. ನೀವು ಮುಂದೆ ಎಂಥ ಗಣಿತ ಬಂದರೂ ಈಸಿಯಾಗಿ ಮಾಡಿರಿ. ವಿಚಾರ ಶಕ್ತಿ ತುಂಬುತ್ತಂದು ನಾನು ನಿಮಗೆ. ಮೊದಲು ವಿಚಾರ ಶಕ್ತಿ ನಿಮ್ಮ ತಲೆಯಾಗ ತುಂಬ್ಕೋಬೇಕು. ಆಮೇಲೆ ಗಣಿತ ತಾವೇ ಬರ್ತಾವೆ. ಸರ್ ಹೆಂಗೆ ತಿಳಿಸ್ತಾರೆ, ಹೆಂಗೆ ತಿಳಿಸಿ ಹೇಳ್ತಾರೆ. ಸುಮ್ಮನೆ ತಿಳಿಸಿ ಹೇಳ್ತಾನೆ ಸುಮ್ಮನೆ ಕೊಡಬಾರ್ದು ವಿದ್ಯಾರ್ಥಿಗಳು. ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಆನ್ ಮಾಡಿರಿ. ಒಂದು ಕುಟುಂಬದ ಖರ್ಚು ಮತ್ತು ಉಳಿತಾಯದ ಅನುಪಾತ ನೋಡ್ರಿ. ಖರ್ಚು ಮತ್ತು ಉಳಿತಾಯದ ಅನುಪಾತದ ಅಂತಂದ್ರೆ ನೀವು ಆದಾಯದ ಅನುಪಾತ ಕಂಡು ಹಿಡಿಲಿಕ್ಕೆ ಬೇಕು. ಇದೇ ಮೇನ್. ಇಷ್ಟು ನೀವು ಬೇಸಿಕ್ ತಿಳ್ಕೊಂಡ್ಬಿಟ್ರಿ ಬೇಕಾದಂಥ ಅನುಪಾತ ಲೆಕ್ಕಗಳಿರ್ಲಿವು. ಅನುಪಾತದ ಮೇಲೆ ವಿಸ್ತೀರ್ಣ, ಅವು ವಿಸ್ತೀರ್ಣ ಲೆಕ್ಕದಾಗ ಹಾಕ್ತಾನೆ ನಾವು ಅನುಪಾತಗಳನ್ನು. ಈಗ ಸದ್ಯ ನಾವು ಅನುಪಾತವನ್ನು ಕಂಡು ಹಿಡಿಯುವಾಗ ಇಲ್ಲಿ ಕೊಟ್ಟಂಥ ಸಂಗತಿಗಳೇನು, ಖರ್ಚು ಮತ್ತು ಉಳಿತಾಯ ಕೊಟ್ಟಾನ. ನೀವು ಆದಾಯದ ಅನುಪಾತ ತಕ್ಕೋಬೇಕು. ಹೆಂಗೆ ತಕ್ಕೊಳ್ಳೋದು ನಾ ತೋರಿಸ್ತೀನಿ ನೋಡ್ರಿ. ಖರ್ಚಿನ ಅನುಪಾತ, ಖರ್ಚು ಅನುಪಾತ, ಖರ್ಚು ಅನುಪಾತ. ಮೊದಲು ಏನು ಬರ್ದಾನ ಅದನ್ನೇ ಬರಿಬೇಕು ನೀವು. ಖರ್ಚು ಅನುಪಾತ 7. ಮುಂದೆ ಉಳಿತಾಯದ ಅನುಪಾತ ನೋಡ್ರಿ. ನಿಮ್ಗೆ ಎಷ್ಟು ಸರಳ ತಿಳಿತಾವ ಗಣಿತಗಳೇನು ಮುಂದೆ. ಉಳಿತಾಯದ ಅನುಪಾತ ಬರೋಬ್ಬರಿ ಡ್ಯಾಶ್ ಹಾಕಿರ್ತಾನ. ಬರೋಬ್ಬರಿ ಎಷ್ಟು? 2. ಖರ್ಚು ಉಳಿತಾಯವನ್ನು ಕೂಡಿಸಿದ್ರೆ ಏನು ಬರ್ತದ? ಆದಾಯದ ಉಳಿತಾಯ ಬರ್ತದ. ಆದಾಯದ ಅನುಪಾತ ಬರ್ತದ. ಆದಾಯದ ಅನುಪಾತ, ಆದಾಯದ ಅನುಪಾತ. ಆದಾಯದ ಅನುಪಾತ ಹೆಂಗೆ ತಕ್ಕೋಬೇಕು ಹೇಳ್ರಿ. ಆದಾಯದ ಅನುಪಾತ ಬರೋಬ್ಬರಿ ಖರ್ಚ ಮತ್ತು ಉಳಿತಾಯ ಕೂಡಿಸಿದ್ರೆ ಏನು ಬರ್ತದ? 9 ಏನಾಗ್ತದ? ಆದಾಯದ ಅನುಪಾತ. ಇವು ಈ ನಮೂನಿ ನೀವು ಸಂಗತಿಗಳನ್ನು ನೀವು ತಕ್ಕೊಂಡ್ರಿ ಅಂದ್ರೆ ಮುಂದೆ ನಿಮ್ಗೆ ಎಷ್ಟು ಸರಳ ಬರ್ತದೆ ಗಣಿತ. ನೀವೇ ನೋಡ್ರಿ. ಈ ಸಂಗತಿಗಳನ್ನು ಖರ್ಚು ಮತ್ತು ಅನುಪಾತ ಕೂಡಿಸಿದ್ರೆ ಆದಾಯದ ಅನುಪಾತ, ಈ 3 ಸಂಗತಿಗಳನ್ನು ನೀವು ತಕ್ಕೊಳ್ಳಿಕ್ಕೆ ಬೇಕು. ಅಂದ್ರೆ ಯಾವುದು ಪ್ರಶ್ನೆ ಕೊಡ್ತಾನ ಅದನ್ನ ಉತ್ತರ ಕಂಡು ಹಿಡ್ಲಿಕ್ಕೆ ಬರ್ತದೆ. ಮುಂದೆ ಏನು ಕೊಟ್ಟಾನ ನೋಡ್ರಿ. ಆದಾಯ ಕೊಟ್ಟು ಬಿಟ್ಟಾನ. ಹಚ್ಚಿದ್ರ ಮುಂದೆ ಆದಾಯ ಎಷ್ಟದ? 7,200 ರೂಪಾಯಿ ನೋಡ್ರಿ. 2,700 ರೂಪಾಯಿ ಜರ್ ಆದಾಯನ ಎಲ್ಲಿ ಹಚ್ಚಲಿಕ್ಕೆ ಅದರದ ಅನುಪಾತೇ ಇಲ್ಲ. ಆದಾಯದ ಅನುಪಾತ ಇಲ್ಲ. ಅದಕ್ಕೆ ನಿಮ್ಮ 3 ಸಂಗತಿಗಳನ್ನು ತಕ್ಕೋರಿ. ಖರ್ಚಿನ ಅನುಪಾತ ಕೊಟ್ಟಾನ 7 ಆಯ್ತು. ಉಳಿತಾಯದ ಅನುಪಾತ 2 ಆಯ್ತು. ಆದಾಯದ ಅನುಪಾತ 7. ಖರ್ಚು ಮತ್ತು ಉಳಿತಾಯ ಕೂಡಿಸಿದ್ರೆ ಆದಾಯ ಆಗ್ತದ, ಸಂಬಳ ಆಗ್ತದ. ಆಮೇಲೆ ಏನು ಕೊಟ್ಟಾನ? ಆದಾಯ ಕೊಟ್ಟಾನಂದ್ರೆ ಇಲ್ಲಿ ಹೆಚ್ಚಿದ್ರು ತಪ್ಪು, ಇಲ್ಲಿ ಹೆಚ್ಚಿದ್ರು ತಪ್ಪು. ಇವುಗಳ ಮೊತ್ತಕ್ಕೆ ಹಚ್ಚಬೇಕಾಗ್ತದ. ಆದಾಯ ಇಸ್ಕೊಳ್ಟು ಖರ್ಚು ಪ್ಲಸ್ ಉಳಿತಾಯ. ಆದಾಯ ಇಸ್ಕೊಳ್ಟೇನು? ಖರ್ಚು ಪ್ಲಸ್ ಉಳಿತಾಯ. ಸಂಬಳ ಇಸ್ಕೊಳ್ಟು ಖರ್ಚು ಪ್ಲಸ್ ಉಳಿತಾಯ. ಏನು ಕೇಳ ನೀನು ಮುಂದೆ ಹೋದ್ರಿ. 9 ಉಳಿತಾಯ ಎಷ್ಟು? 9 ಆದಾಯ ಆತಲ್ಲ. 9 ಆದಾಯ ಇದ್ದಾಗ 9 ಆದಾಯ ಇದ್ದಾಗ 9 ಆದಾಯ ಇದ್ದಾಗ ಉಳಿತಾಯ ಎಷ್ಟದ? 2 ಉಳಿತಾಯ. 9 ಆದಾಯ ಇದ್ದಾಗ 2 ಉಳಿತಾಯ ಇರ್ತದೆ. ಇದಕ್ಕೆ ಅನುಪಾತ ಅಂತಾರೆ. 7,200 ರೂಪಾಯಿ ಆದಾಯ ಇದ್ದಾಗ ಬರೋಬ್ಬರಿ ಉಳಿತಾಯ ಎಷ್ಟು? 7,200 ಗುಂಡ್ಲೆ 2 ಸರ್ವಾಸ ಬಾಗಿಲೆ 9. 9 ಒಂದಲೇ 9 ಎಂಟ್ಲೆ ಮುಂದೆ 2 0. 8 2 14. ಉಳಿತಾಯ ಬರೋಬ್ಬರಿ ಉಳಿತಾಯ ಬರೋಬ್ಬರಿ 1,600 ರೂಪಾಯಿ. ಆನ್ಸರ್. ಇನ್ನೊಂದು ನಿಮಗೆ ತಿಳಿಸಿ ಹೇಳ್ತಾನು.
ಅಕಸ್ಮಾತ್ ಉಳಿತಾಯ ತಕ್ಕೊಂಡ್ರಿ ಅಂತ ತಿಳ್ಕೊರಿ, ಖರ್ಚು ತೆಗಿಬೇಕಾದ್ರೆ ಆದಾಯದೊಳಗೆ ನೀವು ಉಳಿತಾಯ ಕಳೆದ್ರಿ ಅಂದ್ರೆ ಖರ್ಚು ಬಂದ್ಬಿಡ್ತದ. ಮುಂದೊಂದು ಲೆಕ್ಕ ಕೊಟ್ಟಂದು ಮಾಡ್ರಿ, ಪಟ್ನೆ ಮಾಡ್ರಿ, ಯಾಕಂದ್ರೆ ವಿಡಿಯೋ ದೊಡ್ಡದಾಗ್ತದೆ. ಓಕೆ, ಎಲ್ಲಾರು ಮಾಡೋದಾಯ್ತಾ? ವಿಡಿಯೋ ಆನ್ ಮಾಡಿ ನೋಡಿ. ಒಂದು ಕುಟುಂಬದ ಖರ್ಚದ ಅನುಪಾತ ಬರೋಬ್ಬರಿ, ಖರ್ಚು ಅನುಪಾತ ಬರೋಬ್ಬರಿ, ಖರ್ಚು ಅನುಪಾತ ಬರೋಬ್ಬರಿ 8. ಉಳಿತಾಯದ ಅನುಪಾತ ಬರೋಬ್ಬರಿ, ಉಳಿತಾಯದ ಅನುಪಾತ ಬರೋಬ್ಬರಿ, ಉಳಿತಾಯದ ಅನುಪಾತ ಬರೋಬ್ಬರಿ 3. ಉಳಿತಾಯದ ಅನುಪಾತ 3 ಆತ್ ನೋಡಿ. ಈಗ ನೀವು ಖರ್ಚು ಬರೋಬ್ಬರಿ ಎಷ್ಟು? 3. ಖರ್ಚ ಮತ್ತು ಉಳಿತಾಯದನ್ನು ಕೂಡಿಸಿದ್ರೆ ಏನಾಗ್ತದೆ? ಆದಾಯದ ಅನುಪಾತ. ತಕ್ಕೊಳ್ಳೇಬೇಕಿದು, ಭಾಳ ಸರಳ ಇದು. ಆದಾಯದ ಅನುಪಾತ ಬರೋಬ್ಬರಿ, ಆದಾಯದ ಅನುಪಾತ ತಕ್ಕೊಳ್ಳೇಬೇಕಾಗ್ತದ. ಯಾಕೆ? 8 1 3 ಎಷ್ಟಾಯ್ತು? 11 ಆಯ್ತು. ಏನು ಕೊಟ್ಟಾನು ನೋಡ್ರಿ ಅಲ್ಲೇ ನೋಡಿ. ಉಳಿತಾಯಕ್ಕೆ ಬಂದದ. ಉಳಿತಾಯ ಎಲ್ಲಿ ಅದ? ಉಳಿತಾಯದಕ್ಕೆ ಇಲ್ಲಿ ಬಂದ. ಉಳಿತಾಯ ಎಷ್ಟದ? 2400 ರೂಪಾಯಿ ಅದ ನೋಡ್ರಿ. ಎಷ್ಟು ಸರಳ ಅದ ಇದು ನೋಡ್ರಿ. ಉಳಿತಾಯ 2400 ಆಯ್ತು. ಈ ಸಂಗತಿ ಮೇಲೆ ಬೇಕಾದ ಕಂಡು ಹಿಡಿಬೋದು. ಏನು ಕೇಳೋಣ? ಆದಾಯ ಎಷ್ಟು ನೋಡ್ರಿ. 3 ಉಳಿತಾಯ ಇದ್ದಾಗ 11 ಆದಾಯ. ನೋಡ್ರಿ ಹೆಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. 3 ಉಳಿತಾಯ ಇದ್ದಾಗ, 3 ಉಳಿತಾಯ ಇದ್ದಾಗ ಖರ್ಚು ಕೇಳಿದ್ರೆ ಏನು ಹಚ್ತೀರಿ? 8 ಹಚ್ಚ್ರಿ. ಆದಾಯ ಕೇಳ್ಯಾನ 11 ಹಚ್ಚ್ರಿ. 11 ಆದಾಯ. 2400 ಉಳಿತಾಯ ಇದ್ದಾಗ, 2400 ಇದ್ದಾಗ ಎಷ್ಟು? 2400 ಗುಂಡ್ಲೆ 11 ಸರ್ವಸ್ ಬಾಗಲೆ 3. 3 1ಲೆ 3 800ಲೆ 800ಕ್ಕೆ 11ಕ್ಕೆ ಗುಣಾಕಾರ ಮಾಡ್ಬೇಕಾದ್ರೆ ನೋಡ್ರಿ 800 ಇದ್ದದಕ್ಕೆ ಒಂದು 0 ಹೆಚ್ಚು ಮಾಡಿಬಿಡ್ರಿ. 800ಕ್ಕೆ 11ಕ್ಕೆ ಗುಣಾಕಾರ ಮಾಡಬೇಕಾದ್ರೆ ಒಮ್ಮೆ 10ರಲ್ಲಿ ಗುಣಾಕಾರ ಮಾಡ್ರಿ, ಒಮ್ಮೆ 1ರಲ್ಲಿ ಗುಣಾಕಾರ ಮಾಡಿಬಿಡ್ರಿ. ನೋಡ್ರಿ ಎಷ್ಟು ಸರಳ ನೋಡ್ರಿ. 8,800 ರೂಪಾಯಿ ಆತಿಲ್ಲ ನೋಡ್ರಿ. ಹೆಂಗೆ ಮಾಡಬೇಕು? 800ಕ್ಕೆ ಒಮ್ಮೆ 10ರಲ್ಲಿ ಗುಣಾಕಾರ ಮಾಡ್ರಿ, 8,000 ಆಯ್ತು. ಒಮ್ಮೆ 1ರಲ್ಲಿ ಗುಣಾಕಾರ ಮಾಡ್ರಿ, 800 ಆಯ್ತು. ಬರೋಬ್ಬರಿ 8,800 ರೂಪಾಯಿ ಆದಾಯ. ಆನ್ಸರ್ ಆದಾಯ 8,800 ರೂಪಾಯಿ ಆದಾಯ. ನೋಡ್ರಿ ಇಂಥ ಗಣಿತಗಳನ್ನು ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಅದು ಯಾವ ಗಣಿತನೂ ನಿಮ್ಮ ತಡೆ ಹಿಡಿಬಾರ್ದು. ಇದಕ್ಕೆ ಸೀರಿಯಲ್ ಅಂತಾರೆ. ಇಂಥ ಸೀರಿಯಲ್ ಅಭ್ಯಾಸ ಮಾಡಿದ್ರಿ ಅಂದ್ರೆ ಈಸಿಯಾಗಿ ಎಲ್ಲ ಅಭ್ಯಾಸ ಪಾಸ್ ಆಗ್ತೀರಿ. ಬ್ಯಾಂಕಿನ ಪರೀಕ್ಷೆ ಪಾಸ್ ಆಗ್ತೀರಿ, ನವೋದಯ ಸೈನಿಕ್ ಸ್ಕೂಲ್ ಆಗ್ತೀರಿ. ಸರಿಯಾಗಿ ಇದನ್ನ ಗಣಿತ ತಿಳಿಸಿ ಹೇಳೋದಿಲ್ಲ. ಯಾಕಂದ್ರೆ ವಿಡಿಯೋ ದೊಡ್ಡದಾತಂದ್ರೆ ನಿಮಗೆ ತೊಂದರೆ ಆಗ್ತದೆ. ನೋಡ್ರಿ ಮತ್ತೊಂದು ರಿಪೀಟ್ಸ್ ಎಲ್ಲ ನೋಡ್ರಿ.